ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ. ಆ್ಯಂಡ್ ಬೆಳಗ್ಗೆ 7:00ವರೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಮಿನಿ ವ್ಲಾಗ್ ಆಗಿರೋದ್ರಿಂದ ಚಿಕ್ಕ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಎಂಟೈರ್ ಡೇದೇನು ಇರೋದಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ. ಬೆಳಗ್ಗಿನ ವ್ಯೂ ಈ ರೀತಿ ಇತ್ತು. ಒಂದು 5 ಮಿನಿಟ್ಸ್ ನಾನು ಹೊರಗಡೆಗೆ ನಿಂತ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದಾದಮೇಲೆ ಪಾಪು ಎದ್ದಿದ್ಲು. ಪಾಪುನ ಎಲ್ಲ ಫ್ರೆಶ್ ಅಪ್ ಮಾಡಿಬಿಟ್ಟು ಅವಳಿಗೆ ಸೊ ಫ್ರೆಶ್ ಅಪ್ ಮಾಡಿಸಿದ ಮೇಲೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೆ. ಅವಳಿಗೆ ಮಲ್ಟ್ ಮಾಡಿದ್ದೆ, ಜೊತೆಗೆ ನಮಗೆ ಪನ್ನೀರ್ ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಪನ್ನೀರ್ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸೋಕ್ಕೆ ಅಂತ ಬಾಲ್ಕನಿ ಕರ್ಕೊಂಡೋಗಿದ್ದೆ. ಅಲ್ಲೇ ಹೊರಗಡೆಗೆ ಪಕ್ಷಿಗಳನ್ನೆಲ್ಲ ನೋಡ್ಕೊತ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ. ಅದಾದಮೇಲೆ ಅವಳು ಮಲ್ಕೊಂಡಿದ್ಲು. ಒಂದು 10:30 ಅಂದರೆ ಮತ್ತೆ ಮಲ್ಕೊಂಡ್ಬಿಡ್ತಾಳೆ ಅವಳು. ಅದಾದಮೇಲೆ ಪನ್ನೀರ್ ಪಲ್ಯ ರೆಡಿಯಾಗಿತ್ತು. ವಿಕಿಯವರು ಕೂಡ ಆಫೀಸಿಗೆ ಹೋಗಿದ್ದರು. ಅವರಿಗೆ ಚಪಾತಿ ಮತ್ತು ಪಲ್ಯನ ಮಾಡಿಕೊಟ್ಟಿದ್ದೆ. ಅವ್ರು ತಿಂದುಬಿಟ್ಟು ಆಫೀಸಿಗೆ ಹೋದರು. ಆ್ಯಂಡ್ ತುಂಬ ಸಿಂಪಲ್ ರೆಸಿಪಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಮಾಡೋಂತಹ ಪನ್ನೀರ್ ಪಲ್ಯ ಭಾಳ ಚೆನ್ನಾಗಿ ಬಂದಿತ್ತು. ಕೇವಲ ಒಂದು 3-4 ಪದಾರ್ಥ ಉಪಯೋಗ ಮಾಡಿಬಿಟ್ಟು ಮಾಡಿದ್ದೆ. ಸಖತ್ತಾಗಿತ್ತು. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಈ ರೆಸಿಪಿನ ಆದಷ್ಟು ಬೇಗ ನಾನು ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಕೆಲವೊಂದು ಗ್ರಾಸರೀಸ್ ಮನೆಗೆ ಬೇಕಿತ್ತು, ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೆ. ಅದನ್ನು ಪಿಕಪ್ ಮಾಡಿಕೊಂಡೆ. ಅದಾದಮೇಲೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಮಿನಿ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.